ನಾನು ಕುತ್ಕೊಳ್ಳೋ ಜಾಗ ಯಾವುದು ಅಂತ ಅಂದರೆ ತೋರಿಸ್ತೀನಿ ರೀ. ಅಲ್ಲಿ ಹೋಗಿ ಕುತ್ಕೊಂಡ್ರೆ ಸಾಕು, ನಮಗೆ ಏನೋ ಒಂಥರ ಮನಃಶಾಂತಿ ಸಿಗುತ್ತೆ. ಅವ್ರು ಕುತ್ಕೊಂಡ್ಬಿಟ್ರು. ಅಲ್ಲಿ ಕುತ್ಕೊಳ್ಳೋದು ನಂಗೆ ಜಾಸ್ತಿ ತುಂಬ ಚೆನ್ನಾಗಿ ಅನ್ಸುತ್ತೆ. ನಂಗೆ ಅಲ್ಲಿ ಕುತ್ಕೊಂಡು ಗೋಪುರ ನೋಡೋದಿದೆ ಗೊತ್ತಾ, ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಅಂತ ಅನ್ಸುತ್ತೆ. ಎಲ್ಲಿ ಹೋದ್ರಿ ರತ್ನಮ್ಮ ಅವರೇ? ಇರಿ ಒಂದು ನಿಮಿಷ. ಹೌದಾ, ನಾನ್ ಕೇಳ್ತಾನೆ ಇದ್ದೀನಿ ನಿಮ್ಮನ್ನ, ಎಲ್ಲಿ ನಮ್ ರತ್ನಮ್ಮ ಅವರು ಎಲ್ಲಿ ಅಂತ. ಚೆನ್ನಾಗಿದ್ದೀರಾ? ನೀನ್ ಚೆನ್ನಾಗಿದ್ಯಾ? ಫಸ್ಟ್ ನಾನು ಚೆನ್ನಾಗಿದ್ದೀನಿ. ಹೇಳಿದ್ರು ಏನ್ ತುಂಬಾ ಸರಿ ಇದಕ್ಕೆ ಹೋಗ್ತಾ ಇದ್ದೀರಾ ನೀವು? ಕಾಶಿಗೆ ಹೋಗ್ತಾ ಇದ್ರಿ ನೋಡಿದ್ರ? ಒಂದ್ಸಲ ಕಾಶಿಗೆ ಹೋಗಿದ್ದು ದೇವ್ ನಿಮ್ಮನ್ನ ಅಷ್ಟು ಸರಿ ಕಾಶಿ ಕರ್ಸ್ಕೊತಾ ಇದ್ದಾನೆ. ನಾವಿನ್ನ ನೋಡೇ ಇಲ್ಲ ಕಾಶಿ. ಫೆಬ್ರವರಿ ಹೊರಡ್ತೀನಿ ತಿರ್ಗಾ. ಹೌದಾ? ಓ ಸೂಪರ್. ಎಷ್ಟು ಸರಿ ಆಯ್ತು ದರ್ಶನ? ಸರಿ 3 ಸರಿ ಹೋಗಿ ಬಂದ್ರಾ? ಆಗೋಯ್ತು, ಹೋಗಿ ಬಂದ್ವಿ. 5ನೇ ಸಲ. ಒಬ್ಬಾ ದೇವ್ರೆ, ಬಾಕಿ ಬಿಟ್ಕೊಂಡ್ಬಿಟ್ಟಿದೀನಿ ಕಣೋ. ಅದು ಹಿಂಗೆ ನೈಮಿಷಾರಣ್ಯ, ಪೂರಿ ಜಗನ್ನಾಥ್, ಆಮೇಲೆ ಇದು ಇವರು ರತ್ನಮ್ಮ ಅಂತ. ಇವರು ನಾನಿಲ್ಲಿ ತುಂಬ ವರ್ಷದಿಂದನೂ ಬರ್ತಾನೆ ಇದ್ದೀನಿ. ನನಗೆ ಫಸ್ಟ್ ಫ್ರೆಂಡ್ ಆಗಿದ್ದೆ ಇವರು ರತ್ನಮ್ಮ ಅವರು. ಎಲ್ಲ ಹೇಳ್ಬಾರ್ದು, ಪರವಾಗಿಲ್ಲ ಬಾಮ್ಮ, ಅಮ್ಮ ಥರ. ನಾನು ಇಲ್ಲಿ ಬಂದಾಗಿಂದ ನಾನು ಆ್ಯಕ್ಚುಲಿ ಸಖತ್ ಒಂಥರ ಬೇಜಾರು, ಏನೋ ಒಂಥರ ಏನಂತಾರೆ, ಸಿಕ್ಕಾಪಟ್ಟೆ ಏನೋ ಬೇಜಾರಿದ್ದಾಗ ಇಲ್ಲಿಗೆ ಬರ್ತೀವಿ. ಇಲ್ಲಿಗೆ ಬಂದಾಗ ಇಲ್ಲಿ ರತ್ನಮ್ಮ ಅವ್ರು ಇವ್ರು ನಂಗೆ ಪರಿಚಯ ಆದರು. ಇವ್ರ ಜೊತೆ ಇವರು ಇನ್ನೊಬ್ರು ಅಮ್ಮ, ನನಗೆ ಬ್ರಾಹ್ಮಣರಮ್ಮ ಅಂತ ಅಂದಿನಿ. ಛಾಯಾ ಮೇಡಮ್. ಓಕೆ, ಛಾಯಾ ಅಮ್ಮ ಅಂತ ಅವರು ಕೂಡ. ಅವರು ಅಷ್ಟೇ, ಇವ್ರು ಫಸ್ಟ್ ಪರಿಚಯ ಆಗಿ ಆಮೇಲೆ ಅವ್ರು ನಂಗೆ ಪರಿಚಯ ಆದರು. ಪ್ರತಿ ಸಲ ನಾನು ಇಲ್ಲಿ ಬರಬೇಕಾದ್ರೆ ನನಗೆ ಇವರಿಬ್ರನ್ನ ಮಾತಾಡ್ಸಿಲ್ಲ ಅಂತಂದರೆ ಅಲ್ಲಿ ಹೋಗಿ ಶಿವನ ದೇವಸ್ಥಾನದಲ್ಲಿ ಹೋಗಿ ಕೇಳೋದು ಅರ್ಚಕರನ್ನ, ಇವತ್ತು ರತ್ನಮ್ಮ ಅವ್ರು ಬಂದ್ರಾ, ಇವತ್ತು ಛಾಯಾ ಮೇಡಮ್ ಅವ್ರು ಬಂದ್ರಾ ಅಂತ ಅಂದ್ಬಿಟ್ಟು. ಇವರಿಬ್ರು ಎಷ್ಟು ಚೆನ್ನಾಗಿದ್ದಾರೆ ಅಂತಂದರೆ, ಇನ್ನೊಬ್ರು ಬರ್ತಾರೆ ಛಾಯಾ ಮೇಡಮ್ ಅಂತ. ಅವರು ಇವರು ಅಷ್ಟೇ ಏಜ್ ಆಗಿದೆ. ನೀವು ನೋಡಿದ್ರೆ ಅವರು ಖುಷಿ ಆಗುತ್ತೆ. ಹೌದಾ? ಸೊ ಅವ್ರನ್ನ ನೋಡಿದ್ರೆ ನಮಗೇನೋ ಒಂಥರ ನನಗಂತೂ ಏನೋ ಖುಷಿ ಆಗುತ್ತೆ.